ಈ ಜಗತ್ತನ್ನು ನೋಡಿ, ಸುಮ್ಮನೆ ಒಂದಿಷ್ಟು ಗ್ರಹಣ ಕಾಲದೊಳಗೆ, ಗ್ರಹಣ ಕಾಲಕ್ಕೆ ಯಾಕೆ ಕಲಿಸ್ತಾರೆ ಜನ, ಎಷ್ಟು ಮಹತ್ವ ಕೊಡ್ತಾರೆ. ಚಂದ್ರಗ್ರಹಣ, ಸೂರ್ಯಗ್ರಹಣ, ರವಿವಾರ ಅಮಾವಾಸ್ಯೆ ಬಂದ್ರೆ, ಸೋಮವಾರ ಅಮಾವಾಸ್ಯೆ ಬಂದ್ರೆ, ಗುರುವಾರ ಅಮಾವಾಸ್ಯೆ ಬಂದ್ರೆ, ಯಾಕೆ? ಏನೋ ಒಂದು ವಿಚಿತ್ರ ಘಟಿಸ್ತದ ಕಾಸ್ಮಾಸ್ನೊಳಗೆ. ಅದಕ್ಕಿಂತ ಮುಂಚೆ ಏನನ್ನಾದ್ರು ತಿಳ್ಕೊಂತ ಮುಂಚೆ ಒಂದು ತಿಳ್ಕೊಳ್ಳಿ, ಬ್ರಹ್ಮಾಂಡ ಅಂತಾರ. ಬ್ರಹ್ಮಾಂಡ ಕೇಳಿದ್ರೆ ಬ್ರಹ್ಮಾಂಡ ಅಂತಾರ. ನೀವು ತಿಳ್ಕೊಂಡಂತ ಬ್ರಹ್ಮಾಂಡ ಬ್ಯಾರೇನ ಅದು. ಬಟ್ ನಿಮ್ಗೆ ಗೊತ್ತಿದ್ದೆ ಇದ್ರ ಯಥಾ ಬ್ರಹ್ಮಾಂಡೇ ತಥಾ ಪಿಂಡಾಂಡೆ ಅಂತಾರ. ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಅಂತಾರ. ಇವತ್ತು ನಿಮ್ಗೆ ಯಾಕೆ ದುಃಖ ಬಂದದಪ್ಪ ಅಂತಂದ್ರ, ಇವತ್ತು ಯಾಕೆ ನಿಮ್ಮ ಮನಸ್ಸು ಟೆನ್ಷನ್ಗೆ ಒಳಗಾಗೈತಪ್ಪ ಅಂದ್ರ, ನಿಮ್ಮ ಮನಸ್ಸು ಯಾಕೆ ನೊಂದ್ಕೊಂಡ್ಬಿಟ್ಟದಪ್ಪ ಅಂತಂದ್ರ, ಅದಕ್ಕೆ ಕಾರಣ ಯಾರು ಅಲ್ಲ, ನೀವು ಅಲ್ಲ. ಹೌದಾ? ಬ್ರಹ್ಮಾಂಡದೊಳಗೆ ಏನದ ನಿಮ್ಮೊಳಗದ, ನಿಮ್ಮೊಳಗೆ ಏನದ ಬ್ರಹ್ಮಾಂಡದೊಳಗದ. ಬ್ರಹ್ಮಾಂಡದಲ್ಲಿ ಇಲ್ಲದೇ ಇರೋದು ನಿಮ್ಮೊಳಗೂ ಇಲ್ಲ, ನಿಮ್ಮೊಳಗಿದ್ದದ್ದು ಬ್ರಹ್ಮಾಂಡದಗೂ ಇಲ್ಲ. ಏನು ಅದ ಇಲ್ಲಿ ಏನದ ಅಲ್ಲಿ ಅದ, ಅಲ್ಲಿ ಏನದ ಇಲ್ಲಿ ಅದ. ಹೌದಾ? ಇದರ ಅರ್ಥ ನಿಮ್ಗೆ ಗೊತ್ತಾಗಲ್ಲ. ಒಂದೇದು ಬ್ರಹ್ಮಾಂಡ ಅನ್ನೋದು ಯಾಕಂತಾರಪ್ಪ. ಓಕೆ, ಈ ಪೃಥ್ವಿ, ನಿಮ್ಮ ಮನೆ ಕಮತಿಗೆ ಆಗೈತಿ, ಬಾಗಲಕೋಟೆಗದು ದೊಡ್ಡ ಮನೆ ಅದ. ಆದರೆ ನಿಮ್ಮ ಮನೆ ದೊಡ್ಡದ ಅಲ್ವೇ ಅಲ್ಲ. ಅದು ಬಾಗಲಕೋಟೆ ನಗರದ, ಕಮತಿಗೆ ನಗರದ ಒಂದು ಬಡಾವಣೆಯ ಒಂದು ಮನೆ. ಹೌದಾ? ಅವಾಗ ಬಡಾವಣೆ ದೊಡ್ಡದ ಅಂತ ಬರ್ತದೆ. ಬಡಾವಣೆ ದೊಡ್ಡದಲ್ಲ, ಬಡಾವಣೆ ಕಮತಿಯ ಅಥವಾ ಯಾವುದೋ ಊರಿನ ಒಂದು ಭಾಗ ಮಾತ್ರ. ಹಾಗಾದರೆ ಊರು ದೊಡ್ಡದ? ಊರು ದೊಡ್ಡದಲ್ಲ, ಅದು ಒಂದು ಯಾವುದೋ ಜಿಲ್ಲೆಯೊಳಗೆ ಒಂದು ಭಾಗ. ಹೌದಾ? ಹಾಗಾದರೆ ಜಿಲ್ಲೆ ದೊಡ್ಡದ? ಬಾಗಲಕೋಟೆ ಜಿಲ್ಲೆ. ಅಂಥ 38 ಜಿಲ್ಲೆಗಳು ಈ ನಮ್ಮ ಕರ್ನಾಟಕದದಾವೆ. ಕರ್ನಾಟಕ ದೊಡ್ಡದ? ಕರ್ನಾಟಕವೂ ದೊಡ್ಡದಲ್ಲ. ಕರ್ನಾಟಕದಂಥ ಎಷ್ಟೋ ರಾಜ್ಯಗಳು ಈ ದೇಶದಾಗ ಅದಾವೆ. ಹಾಗಾದರೆ ಭಾರತ ದೊಡ್ಡದ? ಭಾರತವೂ ದೊಡ್ಡದಲ್ಲ. ಅದು ಜಗತ್ತಿನ ಎಷ್ಟೋ ದೇಶಗಳ ನಡುವೆ ಭಾರತ ಒಂದು ರಾಷ್ಟ್ರ ಅಷ್ಟೇ. ಹಾಗಾದರೆ ಎಲ್ಲ ದೇಶಗಳು ಒಳಗೊಂಡಂಥ ಈ ಪೃಥ್ವಿ ಅಂತೀವಲ್ಲ, ಹೌದಾ, ಇದು ದೊಡ್ಡದ? ಪೃಥ್ವಿ ದೊಡ್ಡದ ಅಲ್ಲವೇ ಅಲ್ಲ. ಈ ಜಗತ್ತಿನೊಳಗ, ಈ ವಿಶ್ವದೊಳಗ ಸೂರ್ಯನನ್ನು ಮೊದಲು ಇಟ್ಟುಕೊಂಡು, ಇದು ಸೂರ್ಯ. ಹೌದಾ? ಸೂರ್ಯನಿಂದ 15 ಕೋಟಿ ಕಿಲೋಮೀಟರ್ ಇರ್ತಕ್ಕಂಥ ಪೃಥ್ವಿ, ಅದಕ್ಕಿಂತ ಮುಂಚೆ ಭೂಮಿ, ಇದು ಬುಧ, ಶುಕ್ರ, ಭೂಮಿ, ಗುರು, ಶನಿ, ನೆಪ್ಚೂನ್ ಇಲ್ಲಿ ಬರ್ತಾವೆ. ಇವೆಲ್ಲ ಕೂಡಿಕೊಂಡು ಒಂದು ಸೌರಮಂಡಲ ಅಂತ ಹೇಳ್ತಾರೆ. ಸೌರಮಂಡಲ, ಸೋಲಾರ್ ಸಿಸ್ಟಮ್ ಅಂತೀವಿ. ಇದು ಎಷ್ಟು ಸೋಲಾರ್ ಸಿಸ್ಟಮ್ ಅಂತ ದೊಡ್ಡದೈತಪ್ಪ ಅಂತಂದ್ರೆ, ಸೋಲಾರ್ ಸಿಸ್ಟಮ್ನಲ್ಲಿ ಬರ್ತಕ್ಕಂಥ ಕೊನೆಯ ಗ್ರಹ 449 ಕೋಟಿ ದೂರ ಐತಿ. 449 ಕೋಟಿ ಕಿಲೋಮೀಟರ್. ಅರ್ಥ ಆಗುತ್ತೆ ನಿಮಗೆ? ಹೆಂಗಿದು? ಮಂಗಳೂರಕ್ಕೆ ಹೋಗ್ಬೇಕಾದ್ರೆ ಎಷ್ಟೋ ಬೇಗದಿಂದ ಹೋಗತಕ್ಕಂಥ ರಾಕೆಟ್ ಹೋದ್ರೆ ಎಷ್ಟು ವರ್ಷ ಬೇಕು. ಇನ್ನು 449 ಕೋಟಿ, ಸರಿಸುಮಾರು 450 ಕೋಟಿ ಕೊನೆಯ ಹೆಜ್ಜದು. ಸೌರಮಂಡಲದ ಕೊನೆಯ ಭ್ರಮಣ ಅದು. ಇದು ಒಟ್ಟು ಕೂಡಿಕೊಂಡು ನಡುವೆ ಸೂರ್ಯ, ಅದಕ್ಕೆ ಸಮೀಪವಾಗಿ ಬುಧ, ಅದರ ಪಕ್ಕದಲ್ಲಿ ಶುಕ್ರ, ಅದರ ನಂತರ ಭೂಮಿ. ಈ ಥರ ಸಿರೀಸ್ನೊಳಗೆ ಸೌರಮಂಡಲ ಸುತ್ತಲೂ ತಿರುಗ್ತಾವ್ರಿ. ಯಾರು ತಿರುಗಿಸ್ತಾರೆ ಇವನ್ನೆಲ್ಲರೂ? ಒಮ್ಮೆ ವಿಚಾರ ಮಾಡಿ. ಯಾವ ಶಕ್ತಿ ಅದ? ಎಷ್ಟು ವಿಚಿತ್ರ ಅಂದ್ರೆ, ಭೂಮಿ ಹಿಂಗ ಅಡ್ಡಾಡ್ಕೊಂಡು ತಾನು ಸುತ್ತ ತಿರ್ಕೊಂತ ಸೂರ್ಯನ ಸುತ್ತ ತಿರುಗಬೇಕಪ್ಪ. ಯಾರು ತಿರುಗಿಸ್ತಾರ ಅವನ್ನ? ಯಾವ ಶಕ್ತಿ ತಿರುಗಿಸ್ತದ? ಅದು ನಿಮ್ಗೆ ಗೊತ್ತಾಗಲ್ಲ. ಹೋಗಲಿ, ಇದು ಒಂದು ಸೌರಮಂಡಲ. ಎಷ್ಟು ಸೂರ್ಯ ಸೆಂಟರ್,
ಅಲ್ಲಿಂದ 450 ಕಿಲೋಮೀಟರ್ ರೇಡಿಯಸ್. ಇದು ಒಂದು ಸೌರಮಂಡಲ ಆದ್ರೆ ಇಂಥ ಲಕ್ಷಗಟ್ಟಲೆ ಸೌರಮಂಡಲ ಭೂಮಿ, ಇದು ಕಾಸ್ಮಾಸ್ನಾಗ ಬ್ರಹ್ಮಾಂಡದೊಳಗದಾವ. ಕಲ್ಪ ಬರುತ್ತೆ ನಿಮಗೆ? ಲಕ್ಷಗಟ್ಟಲೆ ಸೌರಮಂಡಲಗಳು ಅಂದ್ರೆ ಬ್ರಹ್ಮಾಂಡದ ಆಳ ಅಗಲ ಗೊತ್ತಾಗುತ್ತೆ ನಿಮಗೆ? ಕಲ್ಪನೆ ಬರುತ್ತೇನು? ನೀವು ತಲೆ ಓಡೋದೇ ಇಲ್ಲ. ಇದಕ್ಕೆ ಬ್ರಹ್ಮಾಂಡ ಅಂತಾರ. ಇದನ್ನ ಶರಣರು ಎಷ್ಟು ವಿಚಿತ್ರ ಅಂದ್ರೆ ಅವ್ರು ಹೇಳ್ತಾರ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮ ಪಾದ. ಹೆಂಗೆ ಹೇಳ್ತಾರೆ ನೋಡ್ರಿ ಅವರು. ಅವ್ರು ಹೆಂಗೆ ಕಂಡಿದ್ರೆ ಗೊತ್ತಿಲ್ಲ. ಜಗದಗಲ ಮುಗಿದಗಲ ಮಿಗಿಯಗಲ ನಿಮ್ಮ ಪಾದ, ಪಾತಾಳದಿಂದ ತತ್ವ ನಿಮ್ಮ ಶ್ರೀಚರಣ. ಪಾತಾಳದ ನಮ್ಗೆ ಕಲ್ಪ ಬರೋದು, ನಮಗೆ ಇನ್ನ ಪಾತಾಳ ಎಲ್ಲಿದು ಗೊತ್ತಿಲ್ಲ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ. ಕಲ್ಪನೆ ಬರುತ್ತೇನೆ? ಹೇಳ್ತಾರೆ ಕೊನೆಗೆ, ಅಗಮ್ಯ ಅಗೋಚರ ನಿಷ್ಕಳಂಕ ಲಿಂಗವೇ ನನ್ನ ಕೈಯಲ್ಲಿ ಬಂದು ಚುಳುಕಾದಿರಯ್ಯ. ಇಡೀ ಬ್ರಹ್ಮಾಂಡದ ಪ್ರತೀಕ ಅದು ಇಷ್ಟಲಿಂಗ. ನೀವು ಕಲ್ಪನೆ ಬರುತ್ತೇನು? ನಿಮ್ಮ ಕೈಯಲ್ಲಿ ಹಿಡ್ಕೊಂಡಂತ ಇಷ್ಟಲಿಂಗ ಬ್ರಹ್ಮಾಂಡದ ಪ್ರತೀಕದ, ಅದನ್ನ ಪೂಜೆ ಮಾಡ್ತೀನಿ ಅನ್ನೋ ಕಲ್ಪನೆ ಬರುತ್ತೇನು? ಇಲ್ಲ ರೀ, ನಮ್ಮ ತಲೆ ಓಡೋದಿಲ್ರಿ. ಆಯ್ತಾ? ಇದು ಒಂದು ಹಂತ ಮುಗೀತು. ಈಗ ಬರುತ್ತೆ. ಈಗ ಏನು ಬರುತ್ತಪ್ಪ ಅಂದ್ರೆ, ನಾ ಹುಣ್ಣಿಮೆ ಸೂರ್ಯ ಗ್ರಹಣ ಹೇಳಿದೆ. ಒಂದು ತಿಳ್ಕೊಂಡ್ಬಿಡಿ, 4 ಯುಗ ಮಾಡ್ತಾರ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಹೌದಾ? ಅದು ಏನೇ ಬಿಟ್ಟರು ಸಹಿತ ಪ್ರತಿ 2000 ವರ್ಷಕ್ಕೊಮ್ಮೆ ಪೃಥ್ವಿಯೊಳಗೆ ಸ್ಥಿತ್ಯಂತರ ಆಗ್ತದ. ಇವೆಲ್ಲ ಬ್ರಹ್ಮಾಂಡ ಬಿಟ್ಬಿಡಿ, ಪೃಥ್ವಿಯೊಳಗೆ ಸ್ಥಿತ್ಯಂತರ ಆಗ್ತದ. ಹೀಗೆ ಹೋಗ್ತಕ್ಕಂಥ ಭೂಮಿ ಸ್ವಲ್ಪ ಈ ಕಡೆ ವಾಲ್ತದ. ಸ್ವಲ್ಪ ಅದೇ ಒಂದು ಮೈನ್ಯೂಟ್ ಚೇಂಜ್ ರೀ. ಇಷ್ಟಕ್ಕೆ ತಲೆ ಕೆಡ್ತಾ ಎಲ್ಲಾರದು ನೋಡಿರ್ಬೇಕಾರೆ ನಿಮಗೆ ನಿಮ್ಮ ಮನ್ಯಾಗಿದ್ದವ್ರನ್ನ ಅಥವಾ ನಿಮ್ಮನ್ನ ಅಬ್ಸರ್ವ್ ಮಾಡ್ಕೊಳ್ಬೇಕಾರೆ ಹುಣ್ಣಿಮೆ ಅಮಾವಾಸ್ಯೆಗೆ ನಿಮ್ಮ ತಲೆ ಕೆಡ್ತಾವೆ, ನಿಮ್ಮ ಮಕ್ಕಳ ತಲೆ ಕೆಡ್ತಾವೆ. ಕರ 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 ಒದರಾಡ್ತಾರ. ಸುಮ್ಕಿರಿ. ಅವಾಗ ಇವ್ರು ಒದರಾಡಕ್ಕೆ ಹತ್ತಿದ್ದು ನೋಡಿದ್ರೆ, ಓ ಅಮಾವಾಸ್ಯೆ ಐತೇನು, ಹುಣ್ಣಿಮೆ ಐತೇನು, ಅದ್ರ ಎಫೆಕ್ಟ್ ಆಗಿತ್ತು, ಸುಮ್ ಕೊಡ್ರಿ. ನೀವು ಒದರಿದ್ರೆ ರಾಕ್ಷಸ ಜಗಳ ಆಗತ್ತ, ಇದಾಗತ್ತ, ಕೊಲೆ ಹಾಕವ, ಏನೇನೋ ಹಾಕವ, ಗೌರಬಾರ್ದು ಆ ಹೊತ್ತಿನಾಗ ಕೊಲೆ ಹಾಕವ. ಅಮಾವಾಸ್ಯೆ ಹುಣ್ಣಿಮೆ ಕೊಲೆ ಹಾಕವ. ಅಮಾವಾಸ್ಯೆ ಹುಣ್ಣಿಮೆ ಸಮೀಪ, ಅದು ಆ್ಯಕ್ಚುಲಿ ಚತುರ್ದಶಿ ಆದಮೇಲೆ, ಎಸ್ಪೆಷಲಿ ತ್ರಯೋದಶಿ ಚತುರ್ದಶಿ ಆದಮೇಲೆ ಹೆಚ್ಚು ನಿಕಟ ಬಂತು. ಹುಣ್ಣಿಮೆ ನಿಕಟ ಬಂತು, ಅಮಾವಾಸ್ಯೆ ಬಂದು ನಿಕಟ ಬಂತು. ಈ ದಾಟ್ತಿ 2 ದಿವಸ ಅವಾಗ ನೋಡ್ಬೇಕಾರೆ ಅಪಘಾತ ಆಗೋದು, ಅವಾಗ ತಲೆ ಕೇಳೋದು, ಅವಾಗ ಅತ್ಯಾಚಾರ ಆಗೋದು, ಅವಾಗ ಹತ್ಯೆ ಆಗೋದು. ಅವಾಗ ಹಾಗಾಗಿ ಏನಾಯ್ತು? ಯಾಕೆ ಅಮಾವಾಸ್ಯೆ ಬಂದಾಗ ಹಿಂಗಾಯ್ತು? ಅಮಾವಾಸ್ಯೆ ಬಂದಾಗ ಯಾಕೆ ನಿಮ್ಗೆ ದೆವ್ವ ಕಾಡ್ತಾವ, ಭೂತ ಕಾಡ್ತಾವ? ವಾತಾವರಣದ ಇಲ್ಲಿತ್ತವ. ಇದು ಒಂದಾಯ್ತಾ? ಇದಕ್ಕಿಂತ ಆಚೆ ಇದು ಅಮಾವಾಸ್ಯೆ ಹುಣ್ಣಿಮೆಗೆ ಆಯ್ತು. ಆದ್ರೆ ಸೃಷ್ಟಿಗಳು ಏನು ನಡೀತದಪ್ಪ ಅಂದ್ರೆ ಪ್ರತಿ 2000 ವರ್ಷಕ್ಕೊಮ್ಮೆ ಸ್ಥಿತ್ಯಂತರ ಆಗ್ತದ. ಅದು ಹೆಂಗೆ ಸ್ಥಿತ್ಯಂತರ ಆಗುತ್ತಪ್ಪ ಅಂದ್ರೆ 2000 ವರ್ಷ ಒಂದು ಎಜ್ ಮುಗೀತು. ಅದಕ್ಕಿಂತ ಹಿಂದೆ 50 ವರ್ಷ, ಮುಂದಿನ 50 ವರ್ಷ, 100 ವರ್ಷದ ರಿಜಿಮ್ದೊಳಗೆ ಸತ್ಯನಾಶ ಆಗ್ತದೆ. ನಾ ಹೇಳೋದು ನಿಮ್ಗೆ ಹಿಡಿಸ್ಲಿಕ್ಕಿಲ್ಲ. ನೀವು ವಯಸ್ಸೆಷ್ಟು? 70. ಹೌದಾ? ಸೊ 60 ವರ್ಷದ ಹಿಂದೆ ಈ ಥರ ಟ್ಯೂಬ್ಲೈಟ್ ಇದ್ವೇನು, ಮೊಬೈಲ್ ಇತ್ತೇನು, TV ಇತ್ತೇನು, ಬಂದರೆ ಇತ್ತೇನು ಹೇಳಿ? ಏನೇ ಇರ್ಲಿಲ್ರಿ. ಹೊಳಿ ನೀರು ತಂದು ಕುಡಿತಿದ್ವಿ ನಾವು, ಬಾವಿ ನೀರು ತಂದು ಕುಡಿತಿದ್ದೀವಿ, ಹೊತ್ಕೊಂಡು ಬರ್ತಿದ್ದೀವಿ, ಅವನು ತಂದು ಟ್ಯಾಂಕ್ನ ಹಾಕ್ತಿದ್ದೀವಿ, ಬಳಸ್ತಿದ್ದೀವಿ. ಈಗ ಏನಾಯ್ತು ಪರಿಸ್ಥಿತಿಯಪ್ಪ ಅಂತಂದ್ರೆ, ಮನಿ ಒಳಗ ಬರಬೇಕು ನೀರು. ರಮೇಶ್ ಸ್ವಲ್ಪ ಹೊರಗೋಗಿ ಮಾತಾಡ್ಕೊಂಡು, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಒಂದು ಜವಾಬ್ದಾರಿ ಅನ್ನೋದು ಕೆಟ್ಟ ಭಾಳ. ಅಧಿಕಾರದಾಗ ಇರ್ತಾರ, ಜವಾಬ್ದಾರಿ ಇರ್ತಾರ,
ಬಿಟ್ಟರು ಬಿಡದಿ ಮಾಯಿ ಇದು, ಬಿಟ್ಟೇನೆಂದ್ರು ಬಿಡದಿ ಮಾಯಿ ಅಂತಾರಲ್ಲ ಹಾಗ. ನೀವು ಬಿಡ್ತೀರಂದ್ರೆ ಬಿಡುದಿಲ್ಲ ಅದು ದೆವ್ವ, ಬೆಂಬತ್ತು ಬಿಟ್ಬಿಟ್ಟದ ಅದು. ನೀವಾಂತ ಕೂಡ್ಲಿಕ್ಕೆ ಆಗೋದು ನೋಡ್ರಿ, ಇಷ್ಟು ಹಾಳಾಗಿವಿ ನಾವು. ನೀವಾಂತ ಎಲ್ಲರೂ ಹೋಗಿ ಕೂಡ್ಬೇಕಂದ್ರೆ ಬಿಡುವುದಿಲ್ಲ ಅದು. ಮೊಬೈಲ್ ಅನ್ನೋದೇ ಅವ್ರು ಬ್ರಹ್ಮ ರಾಕ್ಷಸ ಅದು. ನಮ್ಮ ಕೂಡಿ ಇಟ್ಕೊಂಡಂಥ ಮೊಬೈಲ್ ಏನದಲ್ಲ ಬ್ರಹ್ಮ ರಾಕ್ಷಸದು, ಬಿಡೋದೇ ನಿಮ್ಮನ್ನು ನಾವು ಚಂದಾಗಿರ್ಲಿಕ್ಕೆ ಬಿಡುವುದಿಲ್ಲ. ಮೊದಲು ಲ್ಯಾಂಡ್ಲೈನ್ ಇತ್ತು, ಯಾರ್ದೋ ಮನೆ ಲ್ಯಾಂಡ್ಲೈನ್ ಇತ್ತು, ಅವ್ರು ಕರಿತಿದ್ರು, ಹೋಗಿ ಮಾತಾಡಿ ಬರ್ತಿದ್ರಿ. ಯಾರ್ದೋ ಮನೆ ಟಿವಿ ಹೋಗಿ ಬರ್ತಿದ್ರಿ. ಈಗ ಮನೆ ಮನ್ಯಾಗ ಟಿವಿ, ಮನೆ ಮನ್ಯಾಗಿದ್ದು ಒಂದು ಮೊಬೈಲ್ ಒಳಗೆ ಎಲ್ಲ ಅದ ರೀ. ಇವತ್ತು ಪ್ರಿಂಟರ್ ಅದು, ಎಲ್ಲ ಎಲ್ಲ ಟೇಪ್ ರಿಕಾರ್ಡರ್ ಅದು, ಎಲ್ಲ ಅದ ರೀ. ಏನಿಲ್ಲ ಅದ್ರಲ್ಲಿ, ಜಗತ್ತ ಅದ್ರಾಗದ. ಮತ್ತೆ ಎಂತ ಆವಿಷ್ಕಾರ ಹಾಕಿದು. ಇನ್ನೂ ಈ ಅಪ್ಲಿಕೇಶನ್ಸ್ ಎಷ್ಟದಾವ್ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಅದಾವ್ರಿ. ಇದೆಲ್ಲ ನಮಗೆ ಅನುಕೂಲ ಮಾಡಿಕೊಡ್ತು, ಆದ್ರೆ ಎಲ್ಲ ಕಸ್ಕೊಂಡ್ಬಿಟ್ಟತಿ. ಮೊಬೈಲ್ ಅನ್ನೋ ಮಾಯಾ ಮರುಚಿಕೆ, ಈ ಮಾಯಾಂಗನೆ ಐತಲ್ಲ, ಎಲ್ಲ ಕಸ್ಕೊಂಡ್ಬಿಟ್ಟೈತೆ. ಅದು ನಮ್ಮ ಸುಖವನ್ನು ಕಸ್ಕೊಂಡ್ಬಿಟ್ಟೈತಿ. ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡೋದೇ ಇಲ್ಲ. ಗೊತ್ತೈತಿ, ಆದ್ರೆ ಅದು ಬಿಡ್ಲಿಕ್ಕೆ ತಯಾರಿದೀವಿ ನಾವು. ಅದು ಇಲ್ಲದ ಜೀವನವನ್ನು ಊಹಿಸ್ಕೊಳ್ಳಿ, ಮೊಬೈಲ್ ಇಲ್ಲದ ಜೀವನವನ್ನು ಊಹಿಸ್ಕೊಳ್ಳಿ. ಹೆದ್ದಿನ ಬಿಡ್ತೀನಿ, ಮೊಬೈಲ್ ಬಿಡಿದ್ರು ಅನ್ನೋ ಸ್ಥಿತಿ ಬಂತೀವಿ ನಾವು. ಎಂತಾದ್ರಿ, ಎಂತ ಮಾಯ ಇದು. ನಿಮ್ಮ ಮಕ್ಕಳ ಕೈಯಾಗ ಮೊಬೈಲ್ ಕಸ್ಕೊಳ್ಬೇಕಾರ ಕೊಲೆ ಮಾಡ್ತಾರೆ ನಿಮ್ಮನ್ನ. ಇಂಥ ಕಾಲ ಬಂದತಿ. ಮಕ್ಕಳು ಮೊಬೈಲ್ ಕಸ್ಕೊಂಗಿಲ್ಲ ಇವತ್ತು, ನೋಡ್ಬೇಡ ಅಂತ ಹೇಳುವಂಗಿಲ್ಲ ಇವತ್ತು. ಎಲ್ಲ ಕಳ್ಕೊಂಡ್ಬಿಟ್ಟಿರಿ ನೀವು. ಮತ್ತು ಮೊಬೈಲೇ ನಮ್ಮನ್ನು ಹಾಳು ಮಾಡ್ತಾ ಇರೋದು, ಅದನ್ನ ನಾ ಹೇಳಬೇಕಾಗಿಲ್ಲ. ಇವತ್ತು ಹುಡುಗಿಯರು ಕೂಡ ಓಡಿ ಹೋಗ್ತಾರಪ್ಪ ಅಂದ್ರೆ, ಇವತ್ತು ಅತ್ಯಾಚಾರ ಆಗ್ತವಪ್ಪ ಅಂದರೆ ಎಲ್ಲಕ್ಕೂ ಮೊಬೈಲೇ ಕಾರಣ. ತಿಳ್ಕೊಂಬಿಡಿ. ಹೀಗೆ ನಿಮ್ಮ ದುಃಖಕ್ಕೆ ಕಾರಣ ಆದಂಥ ಮೊಬೈಲನ್ನು ನೀವು ಬಿಡ್ಲಿಕ್ಕೆ ಆಗುದಿಲ್ಲಪ್ಪ ಅಂದ್ರೆ ಹೆಂಗದ ಜಗತ್ತು. ಇದು ಪರಾಕಾಷ್ಠೆ. ಇದು ನಿಮ್ಮನ್ನು ಹಾಳು ಮಾಡ್ತಕ್ಕಂಥ ಪರಾಕಾಷ್ಠೆ ಮೊಬೈಲ್. 50 ವರ್ಷದೊಳಗೆ ಇಷ್ಟು ಉತ್ಕ್ರಾಂತಿ ಆಯಿತು. 50 ವರ್ಷ, ಕೇವಲ 50 ವರ್ಷ. ಅದು ಏನು ಹೇಳ್ತಾರ ಖಗೋಳಶಾಸ್ತ್ರಜ್ಞರು? ಪ್ರಳಯ ಅಂತಾರ. ಪ್ರಳಯ 2000 ಇಸ್ವಿಯಿಂದ ಪ್ರಳಯನೂ ಶುರು ಆಗಿಬಿಟ್ಟದೆ. ಅದು 2005ಕ್ಕೆ ಆಗತ್ತೆ ಪ್ರಳಯ ಅಂದರು, 2010ಕ್ಕೆ ಆಗತ್ತಂದ್ರು, 2025ಕ್ಕೆ ಆಗತ್ತಂದ್ರು. ಈಗ 2035 ಕೊಟ್ಟರು ಡೇಟ್. 2035 ಗ್ಯಾರಂಟಿ ಪ್ರಳಯ ಆಗತ್ತೆ. ನಾ ಅಂತೀನಿ ಪ್ರಳಯ ಮುಂದೆ ಆಗೋದಿಲ್ಲ, ಈಗ ಆಗೈತಿ. ಈಗ ಆಗೇ ಬಿಟ್ಟೈತಿ. ಈಗ ಯಾಕೆ ಹಾಗೆ ಆಗಿತ್ತಂತ ಈಗ ಹೆಂಗಂತೀರಿ ಅಂತಂದ್ರೆ, ಹೆಂಗಾಗೈತೆ ಅನ್ನೋಕೇನು? ಪ್ರಳಯ ಏನಾಗುತ್ತ? ಸತ್ತು ಹೋಗ್ತಾರ. ಪ್ರಳಯ ಎಲ್ಲ ಸತ್ತು ಹೋಗ್ತಾರ. ಮತ್ತೆ ಈಗೇನಾಗೈತಿ? ಈಗ ಸತ್ತೀರಿ ನೀವು. ನಿಮ್ಮ ಹೆಂಡತಿ ಪಾಲಿ ನೀವು ಸತ್ತೀರಿ, ನಿಮ್ಮ ಹೆಂಡತಿ ಪಾಲಿ ನೀವು ಸತ್ತೀರಿ, ಗಂಡನ ಪಾಲಿ ನೀವು ಸತ್ತೀರಿ, ಮಕ್ಕಳ ಪಾಲಿ ಸತ್ತೀರಿ, ಮಕ್ಕಳು ನಿಮ್ಮ ಪಾಲಿ ಸತ್ತಾರ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳ್ಬೇಕು? ಸುಮ್ಮನೆ ಜೀವಂತ ಹೆಣ ನೀವು ಜೀವಂತ ಹೆಣ ನೀವು. ಏನು ಗಂಧ ಅದ? ನೀವು ಮಷೀನ್ಗಳು, ರೋಬೋಟ್ಗಳು. ನೀವು ಮುಂಜಾನೆ ಹೇಳ್ತೀರಿ, ಕಾಫಿ ಕುಡಿತೀರಿ, ಪೇಪರ್ ಓದ್ತೀರಿ, ಹೌದಾ? ಅಲ್ಲಿ ಸ್ವಲ್ಪ ಅಡ್ಡಾಡಿ ಬರ್ತೀರಿ, ಅವ್ರಿಗಿಟ್ಟು ಇವ್ರಿಗಿಟ್ಟು ಬೇಯ್ತೀರಿ, ಲೊಚ್ಚು ಉಡ್ತೀರಿ, ಮತ್ತೆ ಮಕ್ಕೋತೀರಿ, ಸಿಗರೇಟ್ ಸೇರ್ತೀರಿ, ಪಾರ್ಟಿ ಮಾಡ್ತೀರಿ. ಇಷ್ಟ ಜೀವನ. ಇದರ ಆಚೆ ನಿಮ್ಮ ಬದುಕೇ ಇಲ್ಲ. ನಿಮ್ಗೆ ಗೊತ್ತೇ ಇಲ್ಲ. ಮತ್ತೊಂದು ಜಗತ್ತಿನ ಬಗ್ಗೆ ಪರಿಚಯನೇ ಇಲ್ಲ. ಪ್ರೀತಿ ಗೊತ್ತಿಲ್ಲ, ಪ್ರೇಮ ಗೊತ್ತಿಲ್ಲ, ಕೇರಿಂಗ್ ಗೊತ್ತಿಲ್ಲ. ಹೇಗೆ ಸತ್ತಳೋ ಬದುಕ್ಯಾಗ ಗೊತ್ತಿಲ್ಲ. ಮಕ್ಕೊಂಡಿರ್ತಾವ, ಅವ್ರ ಪಾಡಿಗೆ ಅವ್ರು ಮಕ್ಕೊಂತಾರ. ಹುಡುಗಿ ತಗೋ ಮಕ್ಕೋಬೇಕಿಲ್ಲ, ಹಂಗೆ ಮಕ್ಕೊಂಡಿಲ್ಲ ನೀನು ಇಟ್ಟ. ಇದು ಕರ್ಣ ಇದೆ ನಿಮ್ದು. ಹೇಂತಿ ಮಕ್ಕೊಂಡಿದ್ರ ಹುಡುಗಿ ತಗೋ ಮಕ್ಕೋಬೇಕಿಲ್ಲ ಈಟ ಅಂದ್ಬಿಟ್ರ ಕೇರಿಂಗ್ ಮಾಡ್ದ ನೀವು. ದೊಡ್ಡ ಕೇರಿಂಗ್. ನೀವು ರೊಕ್ಕನ ಜಾಸ್ತಿ ಆಯ್ತು, ರೊಕ್ಕನ ಜಾಸ್ತಿ ಆಯ್ತು. ತುಡಿತೀರಿ ಎತ್ತಕ್ಕಾಗಿ ದುಡಿದ್ರಿ. ನಾಳೆ ಮಕ್ಕಳು ಬ್ಯಾರೆ ಆಗೋ ಮುಂದೆ ಒಂದು ಚೆಂಬು ಬಿಡುದು. ಚೆಂಬು ಅವನ ಒಂದು ತಾಮ್ರ ಚೆಂಬು ಉಳಿತು. ಲಾಸ್ಟಿಗೆ ನಾನು ಇದನ್ನ ಮಾಡಕ್ ಹೋಗಿದ್ದೆ. ತಾಮ್ರ ಚೆಂಬು ತೋತಮ್ಮ ಅಂತ ಒಬ್ಬನು ಅನ್ನವಲ್ಲ, 4 ಮಂದಿ ಅಂತ ಬರೋದು. ಅದಕ್ಕೆ ಏನು ಬೆಲೆ ಕಟ್ಟಾಗುತ್ತೆ? 4 ಮಂದಿ ಇದು ಮಾಡಿರ್ತಾರ. ದುಡಿದು ಬಂದಿದ್ದಾಗ ಅಪ್ಪನ ಆಸ್ತಿ. ಅಪ್ಪ ಹೆಂಗೋ ಮಾಡಿ ಗಳಿಸಿದ,
ಏನದ ಬದುಕು? ಇದು ಬದುಕಂತಾರೆ ಇದಕ್ಕೆ? ಅಂತ ಬದುಕು ನೀವು ಮಾಡಕತ್ತೀರಿ. ನಿಮ್ಮಲ್ಲಿ ಪ್ರೀತಿ ಸತ್ತದ, ವಿಶ್ವಾಸ ಸತ್ತದ. ಗಂಡನ ಮ್ಯಾಗ ಹೆಂಡತಿ ವಿಶ್ವಾಸ ಇಲ್ಲ, ಹೆಂಡತಿ ಮ್ಯಾಗ ಗಂಡನ ವಿಶ್ವಾಸ ಇಲ್ಲ. ಹಂಗ ನಿರ್ಮಾಣ ಆಗಿದ್ದ ಜಗತ್ತು. ಯಾಕೆ ಹಂಗಾತು? ನೀವು ಕಾರಣ ಅಲ್ಲ, ಅದಕ್ಕೆ ಸೃಷ್ಟಿ ಕಾರಣದ. ಮತ್ತೆ ನೀವು ಕಾರಣದ್ರೆ ಒಂದಕ್ಕೊಂದು ಲಿಂಕ್ ಅದಾವ. ಈ ಸೃಷ್ಟಿ ಹೆಂಗ್ ನಿರ್ಮಾಣ ಆಗ್ತದ? ನಿಮ್ಮ ಮನಸ್ಸ. ಈ ಮೊಬೈಲ್ ಹಿಡಿದಿರಿ, ಮೊಬೈಲ್ನಾಗ ಏನು ತುಂಬೈತಿ? ಎಲ್ಲ ಹೊಲಸು ತುಂಬಿದ್ದಾರೆ. ಹೊಲಸು ವಿಚಾರ, ಹೊಲಸು ದೃಶ್ಯಗಳು. ಮತ್ತು ಇದು ಎಲ್ಲಿದ್ದು? ಮೊಬೈಲ್ನಾಗ ಅಲ್ಲಿ ಇಲ್ಲ, ಕಾಸ್ಮಾಸ್ನಾಗ ಅದಾವ. ನಮ್ಮಂಥವ್ರು ನಾವು ಅನೇಕ ಮೊಬೈಲ್ಗಳು ಇದನ್ನು ಬಿಡ್ತೀವಿ, ದೃಶ್ಯಗಳನ್ನು ಯೂಟ್ಯೂಬನ್ನು ಬಿಡ್ತೀವಿ, ಅದು ಹೋಗಿ ಅಲ್ಲಿ ಕೂಡ್ತತ್ವಿ. ಎಲ್ಲ ಇಡೀ ಕಾಸ್ಮಾಸ್ ತುಂಬಿದ್ದು ಅತ್ಯಾಚಾರ ದೃಶ್ಯ, ಲೈಂಗಿಕ ದೃಶ್ಯ, ಅವು ಕಾಮಕ ದೃಶ್ಯ, ಇವೆಲ್ಲ ಕುಂತತಿ ಆ ಕಾಸ್ಮಾಸ್ನೊಳಗೆ. ಆ ಕಾಸ್ಮಾಸ್ ಆಕಾಶದೊಳಗೆ, ಆಕಾಶದ ಕೆಳಗೆ ಬೀಳ್ತದ ನೀರು, ಭೂಮಿ, ಮಳೆ ಬರ್ತದಲ್ಲ, ಅದ್ರದ್ದು ಅಂಶವನ್ನು ತೊಗೊಂಡ್ಬರ್ತದ. ಅಲ್ಲದ ನಿಮ್ಮ ವಿಚಾರ ಅಲ್ಲಿ ಪ್ರಿಂಟ್ ಆಗ್ಯಾವ, ನಿಮ್ಮ ವಿಚಾರ ಅಲ್ಲಿ ಅದಾವ. ನಿಮ್ಮ ಇದು ಎಷ್ಟು ನೀವು ಮದುವೆ ಆಗಿದ್ದ ದೃಶ್ಯ, ಇದು ಎಲ್ಲ ದೃಶ್ಯಗಳನ್ನ ಬಿಡ್ತಿರಲ್ಲ ನೀವು. ಅದನ್ನ ಕಾಸ್ಮಾಸ್ ಹೋಗಿ ಕುಂತ್ಬಿಟ್ಟಾವಲ್ಲೇ. ಕ್ಲೌಡ್ ಅಂತಿರಲ್ಲ, ಆ ಕ್ಲೌಡ್ ಆಗಿ ಇದ್ದದ್ದು ಅಲ್ಲಿ ಹೋಗಿ ಕುಂತಾವ. ಮತ್ತು ಹೊರಗೆ ಅದ ತುಂಬೈತಿ, ಮತ್ತು ಅಂಥ ತುಂಬಿದಾಗಿ ಅವ ಬರ್ತಾವ. ಮತ್ತು ಅದು ಮತ್ತೆ ಅಷ್ಟಲ್ಲ, ನಿಮ್ಮ ತಲೆಯಾಗ ಅವ ತುಂಬ್ಯಾವ, ಅವ ಬರ್ತಾವ. ಹೊಲಸು ವಿಚಾರ ಬರೋದು ಒಳಗಿಂದ ಅಲ್ಲ, ಹೊರಗಿಂದ ಬಂದು ಪ್ರಕಟ ಆಕಾವ ಅಷ್ಟೇ. ಹೀಗಾಗಿ ಯಾರ ತಲೆ ಶುದ್ಧ ಇಲ್ಲ, ಯಾರ ತಲೆನೂ ಶುದ್ಧ ಇಲ್ರಿ, ಯಾರ ತಲೆನೂ ಶುದ್ಧ ಇಲ್ಲ. ಕ್ರುದ್ಧದು, ಕ್ರೋಧದು. ನಿಮ್ಮ ಮಕ್ಕಳ ತಲೆ ಕೆಟ್ಟೈತಿ, ನಿಮ್ಮ ತಲೆ ಕೆಟ್ಟೈತಿ, ಎಲ್ಲರ ತಲೆ ಕೆಟ್ಟೈತಿ. ವಿಚಿತ್ರ ಅಂದ್ರೆ ಯಾರಿಗೂ ಗೊತ್ತಾಗವಲ್ದು ನಮ್ಮ ತಲೆ ಕೆಟ್ಟೈತಿ ಅಂದ್ಕೊಂಡು. ಯಾರು ಹೇಳಿ ಸಿಟ್ಟು ಬರುತ್ತೆ ನಿಮ್ಗೆ? ತಲೆ ಕೆಟ್ಟಾಗ ಯಾಕೆ ಮಾಡ್ತೀವಿ? ನನ್ನ ತಲೆ ಕೆಟ್ಟದ್ದು ಏನ್ತದೆ? ನನ್ನ ತಲೆ ಕೆಟ್ಟದ್ದು, ನೀನು ತಲೆ ಕೆಟ್ಟದ್ದು, ಒಟ್ಟು ತಲೆ ಕೆಟ್ಟದ್ದು ಗೊತ್ತೇ ಇಲ್ಲ ಅವ್ರಿಗೆ. ಹಿಂಗಾಗಿ ಹುಚ್ಚಿಡ್ಬಿಡುತ್ತೆ ಮಂದಿಗೆ. ಸುಖ ಇಲ್ರಿ, ಸುಖ ಅನ್ನೋದೊಂದು ಭ್ರಮೆ ಆಗಿಬಿಟ್ಟது ನಿಮಗೆ. ಎಷ್ಟು ಮಂದಿ ಬರ್ತಾರೆ, ನಾ ಈ ಮಾತನ್ನು ಹೇಳೋದು ನಿಮ್ಮಂಥ ಲಕ್ಷಗಟ್ಟಲೆ ಮಂದಿ ಬಂದು ಓಡಾಡ್ತಾರೆ. ಏನು ಹೇಳ್ತಾರ ಆ ಕಷ್ಟಗಳನ್ನ ಕೇಳಿ 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 ಎಷ್ಟು ಹೀನಾಯಮಾನಪ್ಪ ಅಂತಂದ್ರೆ ಬ್ಯಾಡ ಸುದ್ದಿ. ಮೊನ್ನೆ ಬೇಕು ಬಂದಾಳ ಗುರುಗಳ, ನನ್ನ ಮಗ ಇಂಜಿನಿಯರ್ ಅದನ್ರಿ ಬೆಂಗಳೂರಾಗ. ಹೌದಾ, 57 ವರ್ಷದ ವಿಧವೆ ಕೂಡ, ಹೆಂಗಸು, ಗಂಡಸು ತಡ್ರಿ ಆಕೆ ಕೂಡದನ್ರಿ ಗುರುಜಿ. ಆಕೆನ ಹೊಳೆ ಮದುವೆ ಹಾಕಂತಾರ್ರಿ. ಇವಾಗ 23, ಜಸ್ಟ್ 23, 57 ವರ್ಷದ ವಿಧವೆ ಹೆಣ್ಮಕ್ಳು ಕೂಡ ಮದುವೆ ಹಾಕಂತಾರೆ. ಏನು ಮಾಡಲಿ ಗುರುಜಿ? ಆಕೆ ಅವನ ಮ್ಯಾಗ ಮಾಟ ಮಾಡ್ಸಾಡ್ರಿ ಗುರುಜಿ ಅಂತ ಒಬ್ರು. ಮತ್ತೊಬ್ಬರದ ಒಂದ ಗಂಡ ಹೆಂಡತಿ ಮನ್ಯಾಗ ಮತ್ತೊಬ್ಬ ಸೇರ್ಯಾನ, ಇಬ್ರು ಕೂಡಿ ಒಬ್ಬ ಹೆಂಡತಿ ಕೂಡದಾರ. ಇಂಥವ ಬಂದು ಹೇಳ್ಕೊಳ್ಳೋ ಮುಂದೆ ಇದು ಹಿಂಡ್ದಂಗೆ ಆಗ್ತದ. ಇದಕ್ಕೆ ಕೊನೆ ಇಲ್ಲೇನು? ಇದಕ್ಕೆ ಈಗ ಹೋಗ್ಬೇಕಾ? ಇನ್ನಷ್ಟು ಹೊಲಸು ಹಾಕುವಂತ ಹೊಂಟೈತಿ. ತಿಳಿ ಆಗ ಬಂದಿತ್ತು, ರಾಡಿನೇ ಹಿಡಕತ್ತೈತಿ. ನೀವು ನಿಮ್ಮದೇ ಬದುಕಿನೊಳಗೆ ನಿಮ್ದು ಸ್ವಲ್ಪ ನೋಡಿರ್ಬೇಕು. ನನ್ನ ಕೂಡ 19 ಲಕ್ಷ ಜನ ಶಿಷ್ಯರದಾರಲ್ಲ, ಅಷ್ಟು ಬರ್ತಾರೆ, ತಮ್ಮ ರಾಡಿ ನನ್ನ ಹೊಟ್ಟೆ ಹಾಕ್ತಾರೆ. ನನಗೆ ಎಷ್ಟರಕ್ಕೆ ತಡ್ಕೋಬೇಕು ನಾನು? ಅದಕ್ಕೆ ಮತ್ತೆ ಹೆಂಗೆ ಮಾಡ್ಬೇಕು? ಕನಿಷ್ಠ ಜಗತ್ತೆ ಹೆಂಗಾರೆ ಹಾಕೋಲ್ಲಕ್ಕ ನಾ ಅಂತೀನಿ, ಯು ಆರ್ ಫಸ್ಟ್. ನೀವೇ ಮೊದಲು ಇರಬೇಕು, ಚಂದಾಗಿರ್ಬೇಕು. ಯಾಕಂದ್ರೆ ಎಲ್ಲ ಜಗತ್ತಿನಾಗ ಎಲ್ಲ ಅದ, ನೀವೇ ಇಲ್ಲ. ತೊಗೊಂಡು ಏನು ಮಾಡ್ತೀರಿ? ನಿಮ್ಮ ಮನೆಗೆ ಎಲ್ಲ ಅದ, ತಿನ್ಲಿಕ್ಕೆ ಉಣ್ಲಿಕ್ಕೆ ಅದ, ಆಳ ಕಾಳದವ, ದೊಡ್ಡ ಅರಮನೆ ಅಂತ ಮನೆ ಅದ, ರಾಕ್ ಅದ, ಎಲ್ಲ ಅದ. ನೀವೇ ಇಲ್ಲ. ಏನು ಮಾಡೋರು? ನೀವು ಇಲ್ಲಿಗೆ ಏನು ಮಾಡೋರು ಎಲ್ಲ ತಗೊಂಡು? ಅದಕ್ಕೆ ನಾ ಪದೇ ಹೇಳ್ತೀನಿ, ಯು ಫಸ್ಟ್. ನೀವು ಮೊದಲು, ನೀವು ಚಂದಾಗಿದ್ರೆ ಚಂದ ಇರ್ತದೆ ಜಗತ್ತು. ಜಗತ್ತಂದ್ರೆ ಮತ್ತೆ ಪದೇ ತಿಳ್ಕೊಡ್ಬೇಡ್ರಿ. ಜಗತ್ತಂದ್ರೆ ಬ್ರಹ್ಮಾಂಡ ತಿಳ್ಕೊಬೇಡ್ರಿ, ಅಟ್ಲಾಸ್ ಅಂತ ತಿಳ್ಕೊಬೇಡ್ರಿ, ಹೊರ ಜಗತ್ತಂತ ತಿಳ್ಕೊಬೇಡ್ರಿ. ನಿಮ್ಮ ಸುತ್ತ ನಿಮ್ಮದೇ ಆದಂಥ ಒಂದು ಜಗತ್ತದ. ಯಾವ ಜಗತ್ತು ಗೊತ್ತಾ? ಗಂಡ, ಹೆಂಡತಿ, ಮಗ, ಮಗಳು, ಅಳಿಯ, ಇದು ಏನದಲ್ಲ, ಇದ ನಿಮ್ಮ ಜಗತ್ತು.
ಇದ ನಿಮ್ಮ ಜಗತ್ತು. ಹೊರಗಿನ ಜಗತ್ತಿಗೆ ಏನಾದ್ರೆ ನಿಮಗೇನು ಕಷ್ಟ ಆಗೋದಿಲ್ಲ. ಅಮೇರಿಕಾದಾಗ 13 ಸಾವು ದುಃಖ ಅಳ್ತೀರ ನೀವು ಕುತ್ಕೊಂಡು 13 ಮಂದಿ ಸತ್ತಾರ ಅಳ್ತೀರಿ ನೀವು ಯಾಪಾರ ತಗೊಂಡು ನನಗೇನ್ ಮಾಡ್ಬೇಕಂತೀರಿ ನೀವು? ನಿಮ್ಮ ಅಳಿ ಆಕ್ಸಿಡೆಂಟು ಅವಾಗ ಅಳ್ತೀರಿ ನೀವು. ಯಾಕೆ ನಿಮ್ಮ ಜಗತ್ತು. ನಿಮ್ಮ ಜಗತ್ತಿಗೆ ಏನೂ ಹಾನಿ ಆಗಬಾರ್ದು. ನಿಮ್ಮ ಜಗತ್ತು ಸುಖದಿಂದಿರಬೇಕು. ನಿಮ್ಮ ಪ್ರಯತ್ನ ಎಲ್ಲ ಇದೆ. ಆದ್ರೆ ಅದೇ ಜಗತ್ತು ಛಿದ್ರ ಆಗೈತಿ ಇವತ್ತು. ಅದೇ ಜಗತ್ತು ಛಿದ್ರ ಆಗೈತಿ ಇವತ್ತು. ಮತ್ತು ಅದನ್ನು ಹೆಂಗೆ ಹೊಳ್ಳಿ ಕಟ್ಕೋಬೇಕು? ಹೊಳ್ಳಿ ಕಟ್ಕೋಬೇಕಂದ್ರೆ ಯಾವುದು ನಿಮ್ಮ ಕೈಯೊಳಗಿಲ್ಲವೋ ಅದನ್ನು ಪಡ್ಕೋಬೇಕಾಗತ್ತೆ. ನಾ ಹೇಳಿದ್ನೆಲ್ಲ ಸೃಷ್ಟಿಯೊಳಗೆ ಪಡ್ಕೋಬೇಕಾಗತ್ತೆ. ಆವಾಗ ಸಹಾಯಕ್ಕೆ ಬರೋದು ಮಂತ್ರಗಳು. ಸಹಾಯಕ್ಕೆ ಬರೋದೇ ಮಂತ್ರಗಳು. ಇದನ್ನು ಅನೂಚಾನವಾಗಿ ಹಿಂದಿನ ಕಾಲದಿಂದಲೂ ಎಲ್ಲರೂ ಹೇಳ್ತಾ ಬರ್ತಿದ್ರು. ನಿಮ್ಮ ಮನೆಯೊಳಗೆ ನಿಮ್ಮ ತಂದೆ ತಾಯಿ ನೋಡ್ಬೇಕಾರೆ ಪೂಜೆ ಮಾಡಿ ಮುಂದೆ ಹರನಾಮವನ್ನು ಬಿಡದೆ ಪಿಶಬಲ್ಲವರು ಭವಮರಣ ಮಾಯ ಕರ್ಮಮಲ ಪಾಶೆ ಬಂದ ಬಹುದುರಿತ ಸಂಸಾರ ಸಂತಾಪ ಸಂಚಯ ಬಿಡದು ಮೋಕ್ಷಬಹುದು ಶಿವ ಮಹಾದೇವ ಶಂಕರ ಶರೋಪಾರ್ಥಿ. ಈ ಥರ ಹಿರಿಯರು ಶಿವಪಠನ ಮಾಡ್ತಿದ್ರು, ರುದ್ರಪಠನ ಮಾಡ್ತಿದ್ರು, ಭಗವಾನ್ ನಾಮಸ್ಮರಣೆ ಮಾಡ್ತಿದ್ರು. ಅದರ ಧ್ವನಿ ತರಂಗಗಳು ನಿಮ್ಮ ಮನೆಯನ್ನು ಕ್ಲೀನ್ ಮಾಡ್ತಿದ್ವು. ನಿಮಗೆ ದೇವರು ಅನ್ನೋದು ಗೊತ್ತಿಲ್ಲ, ದೈವತ್ವ ಅನ್ನೋದು ಗೊತ್ತಿಲ್ಲ, ಏನು ಗೊತ್ತೇ ಇಲ್ಲ. ದುಡಿದು ಅಷ್ಟ ಗೊತ್ತದ, ತಿನ್ನೋದು ಗೊತ್ತದ, ಶೆರೆ ಕುಡಿದು ಗೊತ್ತದ. ಏನು ಕಳ್ಕೊಂಡ್ಬಿಡ್ತೀರಿ ಎಲ್ಲ ನೀವು. ಎಷ್ಟು ಗಂಟೆ ಮಲಗಬೇಕು ಗೊತ್ತಿಲ್ಲ, ಎಷ್ಟು ಗಂಟೆಗೆ ಏಳಬೇಕು ಗೊತ್ತಿಲ್ಲ. ಏನ್ರಿ ಜೀವನ ನಿಮ್ಮದು? ಅದಕ್ಕೆ ನೀವು ದುಃಖದು. ಪಶು ಪ್ರಾಣಿ ಪಕ್ಷಿಗಳಿಗೆ ಗೊತ್ತದ ಹೆಂಗೆ ಬದುಕಬೇಕನ್ನೋದು. ಅವು ನೋಡಿರ್ಬೇಕಾದ್ರೆ ಸಾಯಂಕಾಲ ಆದ ಕೂಡ ಗೂಡು ಬಿಡ್ತಾವೆ. ಬೆಳಗ್ಗೆ ಎದ್ದು ಕೂಡ 3 ಗಂಟೆಗೆ ಎದ್ದು ಚೂ ಅಂತಾವ. ಅವಕ್ಕೆ ಗೊತ್ತದ ಸೂರ್ಯನೊಂದಿಗೆ ಏಳಬೇಕು, ಸೂರ್ಯನೊಂದಿಗೆ ಮಲಗಬೇಕಂತ ತಿಳ್ಕೊಂಡು ಗೊತ್ತಾಗ್ತಿಲ್ಲ. ಅದಕ್ಕೆ ಸುಖಿ ಅದಾವ. ನಮಗೆ ನೋಡ 108 ಚಿಂತೆ. ಯಾತಕ್ಕೆ? ನಾವು ಸೃಷ್ಟಿಯ ವಿರುದ್ಧ ಹೊಂಟಿವಿ. ಸೃಷ್ಟಿಯ ವಿರುದ್ಧ ಹೊಂಟಿದ್ದಕ್ಕೆ ನಮ್ಮ ದುಃಖದ. ಗೊತ್ತಾಯ್ತಲ್ಲ? ಸೊ ಹಾಗಾದರೆ ಮಂತ್ರಗಳು ಹೆಂಗೆ ಸಹಾಯ ಮಾಡ್ತಾವ? ನೆಕ್ಸ್ಟ್ ಹೇಳ್ತೇನೆ. ಶ್ರೀ ಗುರುದೇವ್. ಕಣ್ಮುಚ್ಚಿ. ಒಂದಿಷ್ಟು ಆದ ಕೂಡಲೇ, ಯಾಕಂದ್ರೆ ಮನಸ್ಸು ಮತ್ತೆ ತಲ್ಲಣಗೊಳ್ತದ, ಬೇಜಾರಾಗ್ತದ. ಬೇಜಾರುಗೊಂಡ ಮನಸ್ಸಿಗೆ ಟಾನಿಕ್ ಕೊಡ್ಬೇಕು. ನೆಕ್ಸ್ಟ್ ಟಾನಿಕ್. ಮತ್ತೆ ಶಾಂತ ಕೂತ್ಕೊಳ್ಳಿ, ಉಸಿರಾಟ ನೋಡ್ಕೊಳ್ಳಿ.